ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಹೋಶೇಯನ ಗ್ರಂಥ, ದ ಬುಕ್ ಆಫ್ ಹೋಸಿಯಾ, ಚಾಪ್ಟರ್ 14ನೇ ಅಧ್ಯಾಯ. ಹೋಶೇಯ ಅಂತ ಹೇಳಿದರೆ ಬಿಡುಗಡೆ, ಹೋಶೇಯ ಅಂತ ಹೇಳಿದರೆ ವಿಶಾಲ, ಹೋಶೇಯ ಅಂತ ಹೇಳಿದರೆ ತೆರೆದ ಮನಸ್ಸು, ಹೋಶೇಯ ಅಂತ ಹೇಳಿದರೆ ರಕ್ಷಣೆ, ಹೋಶೇಯ ಅಂತ ಹೇಳಿದರೆ ಸಹಾಯ, ಹೋಶೇಯ ಅಂತ ಹೇಳಿದರೆ ವಿಜಯ. ಹಾಗಾದರೆ ದೇವರು ಹೋಶೇಯನ ಮುಖಾಂತರವಾಗಿ ತನ್ನ ಜನರಿಗೆ ಹೇಳುವಂಥದ್ದು ಸಂದೇಶ ಈ 14 ಅಧ್ಯಾಯಗಳಲ್ಲಿ ಏನಂದರೆ, ನಾನು ನಿಮ್ಮನ್ನು ಬಿಡುಗಡೆ ಮಾಡ್ತೇನೆ, ನಾನು ನಿಮಗೆ ಸಹಾಯ ಮಾಡ್ತೇನೆ, ನಾನು ನಿಮಗೆ ತೆರೆದ ಮನಸ್ಸುಳ್ಳವನಾಗಿದ್ದೇನೆ, ನಾನು ವಿಶಾಲನಾಗಿದ್ದೇನೆ, ನಾನು ಧಾರಾಳ ವ್ಯಕ್ತಿಯಾಗಿದ್ದೇನೆ, ನಾನು ನಿಮಗೆ ವಿಜಯವನ್ನು ನೀಡುವಾತನಾಗಿದ್ದೇನೆ, ನಾನು ನಿಮಗೆ ಸಹಾಯಕನು, ನಾನು ನಿಮಗೆ ರಕ್ಷಣೆ ಕೊಡ್ತೇನೆ ಎಂಬಂಥ ಮಾತುಗಳಿಂದ ದೇವರು ಗದರಿಸಿದರು, ತಿದ್ದಿದರು, ತೀರ್ಪು ಮಾಡಿದರು, ಶಿಕ್ಷಿಸಿದರು. ದೇವರು ತನ್ನ ಪ್ರೀತಿಯನ್ನು ತನ್ನ ಜನರ ಮೇಲೆ, ತನ್ನ ಜನರು ಹಠಮಾರಿಗಳು, ದೇವರನ್ನು ಮರೆತವರು, ಗರ್ವಿಷ್ಠರು, ತಿರುಗಿ ಬಿದ್ದವರು, ದ್ರೋಹ ಮಾಡಿದವರು, ದೇವರನ್ನು ಬಿಟ್ಟವರು, ನಿಬಂಧನೆ ಉಲ್ಲಂಘಿಸಿದವರು ಆಗಿರುವಂಥ ತನ್ನ ಜನರ ಮೇಲೆ ಎಷ್ಟು ಅಪಾರವಾದ ಪ್ರೀತಿ ದೇವರು ಇಟ್ಕೊಂಡಿದ್ದಾನೆ ನೋಡ್ರಿ. ಅದನ್ನೀಗ ನಾವು ನೋಡಲಿಕ್ಕಿದ್ದೇವೆ. ಹೌದು, ಈ ಕೊನೆಯ ಅಧ್ಯಾಯ ಹೋಶೇಯನ ಗ್ರಂಥದಲ್ಲಿ 14ನೇ ಅಧ್ಯಾಯದಲ್ಲಿ ದೇವರ 17 ಪ್ರೀತಿಯ ಪ್ರಕಟಣೆಗಳು, 17 ಎಕ್ಸ್ಪ್ರೆಷನ್ಸ್ ಆಫ್ ಗಾಡ್ಸ್ ಲವ್. ದೇವರು ಈ 14ನೇ ಅಧ್ಯಾಯದಲ್ಲಿ 9 ವಚನಗಳಿದೆ. ಈ 9 ವಚನಗಳಲ್ಲಿ 17 ಪ್ರಕಟಣೆಗಳನ್ನು, ತನ್ನ ಪ್ರೀತಿಯ ಪ್ರಕಟಣೆಗಳನ್ನು ದೇವರು ಕೊಡುವಾತನಾಗಿದ್ದಾನೆ. ಹಿಂಜಾರಿದ, ಹೌದು, ದೇವರಿಂದ ಹಿಂಜಾರಿದ ತನ್ನ ಜನರಿಗಾಗಿ ಆತನ ನಾಮಕ್ಕೆ ಸ್ತೋತ್ರವಾಗಲಿ. 17 ಎಕ್ಸ್ಪ್ರೆಷನ್ಸ್ ಆಫ್ ಗಾಡ್ಸ್ ಲವ್, ದೇವರ ಪ್ರೀತಿಯ 17 ಪ್ರಕಟಣೆಗಳು. ಮೊದಲನೇ ವಚನ, 14ನೇ ಅಧ್ಯಾಯ ಹೋಶೇಯನ ಗ್ರಂಥ. ಇಸ್ರಾಯೇಲೇ, ನೀನು ಹಿಂದಿರುಗಿ ನಿನ್ನ ದೇವರಾದ ಯೆಹೋವನನ್ನು ಸೇರಿಕೊ. ಹಿಂಜಾರಿಬಿಟ್ಟಿದ್ದಾರೆ, ದೇವರನ್ನು ಬಿಟ್ಟುಬಿಟ್ಟಿದ್ದಾರೆ. ಆದರೆ ದೇವರು ತನ್ನ ಪ್ರೀತಿಯ ಒಂದು ಪ್ರಕಟಣೆ, ದೇವರು ಕರೆಯುವಂಥದ್ದೇನೆಂದರೆ, ನಿನ್ನ ದೇವರಾದ ಯೆಹೋವನಂತ ಹೇಳಿದರೆ ಎಂಥವನಾಗಿರುವನೋ ಅಂಥವನಾಗಿರುವಾತನು, ಎಂಥವನಾಗಿರುವೇನೋ ಅಂಥವನಾಗಿರುವೇನು ಎಂದಾತನ, ಸದಾ ಇರುವಾತನ ಕಡೆಗೆ ನೀವು ಸೇರಿಕೊಳ್ಳ್ರಿ ಅಂತ ಒಂದು ಕರೆಯನ್ನು ದೇವರು ಕೊಡುವಾತನಾಗಿದ್ದಾನೆ. ಎರಡನೇದಾಗಿ ದೇವರ 2ನೇ ಪ್ರೀತಿಯ ಪ್ರಕಟಣೆ. ಮೊದಲನೇದು ದೇವರು ತನ್ನನ್ನು ಸೇರಿಕೊಳ್ಳ ಆಮಂತ್ರಣ ಕೊಟ್ಟಿರುವಂಥದ್ದು. ಎರಡನೇದು ಆ ದೇವರು ಹೇಳುವಂಥದ್ದು ಏನಂತ ಹೇಳಿದರೆ, ಪಶ್ಚಾತ್ತಾಪದ ಮಾತುಗಳನ್ನು ತೆಗೆದುಕೊಂಡು ಯೆಹೋವನ ಬಳಿಗೆ ಹಿಂದಿರುಗಿ, ಸೇರಿಕೊಳ್ಳಿರಿ, ಈಗ ಹಿಂದಿರುಗಿರಿ ಎಂಬುದಾಗಿ ದೇವರು ಹೇಳುವಾತನಾಗಿದ್ದಾನೆ. ಅನಂತರ ದೇವರು ತನ್ನ ಜನರಿಗೆ ಒಂದು ಪ್ರಾರ್ಥನೆ ಮಾಡಬೇಕಂತ ಹೇಳಿಕೊಡ್ತಿದ್ದಾನೆ, ಅಥವಾ ದೇವರು ತನ್ನ ಜನರಿಗೆ ಒಂದು ಪ್ರಾರ್ಥನೆ ಮಾಡಂತ ಕಲಿಸಿ ಕೊಡ್ತಾ ಇದ್ದಾನೆ. ವಾವ್! ಯಾವ ರೀತಿಯಾಗಿ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 9ರಿಂದ ಇರುವಂಥ ವಾಕ್ಯ ಭಾಗದಲ್ಲಿ ತ್ರೈಕತ್ವದ 2ನೇ ವ್ಯಕ್ತಿಯಾಗಿರುವಂಥ ಯೇಸು ಕರ್ತನು ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕಲಿಸಿಕೊಟ್ಟ ಪ್ರಕಾರವೇ ಅದೇ ರೀತಿಯಾಗಿ ತಂದೆ ದೇವರು ತ್ರೈಕತ್ವದ
ಮೊದಲನೇ ವ್ಯಕ್ತಿಯಾಗಿರುವಂಥ ತಂದೆ ದೇವರು, ಸದಾ ಇರುವಾತನು, ಎಂಥವನಾಗಿರುವನೋ ಅಂಥವನಾಗಿ ಇರುವಾತನು. ಆತನು ಈಗ ಇಂಥ ಪ್ರಾರ್ಥನೆ ಮಾಡಿರಿ ಅಂತ ಹೇಳ್ಕೊಡ್ತಿದ್ದಾನೆ ಇಸ್ರಾಯೇಲರಿಗೆ. ಕೊನೆಯ ಅಧ್ಯಾಯ ಹೋಶಿಯನ್ ಗ್ರಂಥದಲ್ಲಿ ಅದು 2ನೇ ವಚನದಲ್ಲಿ ಇರುವಂಥ ಆ ಒಂದು ಪ್ರಾರ್ಥನೆ ಏನಂತ ಹೇಳಿದರೆ, ನಮ್ಮ ಅಪರಾಧವನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿ. ನೋಡ್ರಿ, ಸಂಪೂರ್ಣವಾಗಿ ಅಪರಾಧಗಳನ್ನು ನಿವಾರಣೆ ಮಾಡಿ ಒಳ್ಳೆಯದನ್ನು ಅಂಗೀಕರಿಸು ಅಂತ ಹೇಳ್ಕೊಡ್ತಿದ್ದಾನೆ ರೀ. ದೇವರೇ, ನಮ್ಮ ಅಪರಾಧವನ್ನು ಸಂಪೂರ್ಣ ನಿವಾರಣೆ ಮಾಡಿ ನಮ್ಮಲ್ಲಿ ಒಳ್ಳೆಯದನ್ನು ಅಂಗೀಕರಿಸಪ್ಪ ಎಂಬುದಾಗಿ ಹೇಳ್ಕೊಟ್ಟಿದ್ದಾನೆ. ಅದು 3ನೇ ದೇವರ ಪ್ರೀತಿಯ ಪ್ರಕಟಣೆ. ನೋಡ್ರಿ, ಕ್ವಶ್ಚನ್ ಪೇಪರ್ ನಮಗೆ ದೇವರು ಕೊಟ್ಟು ಅದಕ್ಕೆ ಉತ್ತರ ಕೂಡ ಏನು ಎಂಬುದಾಗಿ ಹೇಳಿಕೊಡುವಂಥ ರೀತಿಯಲ್ಲಿದೆ. ಅಂದ ಹಾಗೆ ಬೇರೆ ಎಕ್ಸಾಮ್ನಲ್ಲಿ ಏನಂತ ಹೇಳಿದ್ರೆ, ಪರೀಕ್ಷೆ ಬರೆಯುವಾಗ ಅದನ್ನು ಕಾಪಿ ಮಾಡಬಾರ್ದು ಎಂಬುದಾಗಿ ಒಂದು ರೂಲ್ಸ್ ಇದೆ. ಆದರೆ ಆತ್ಮಿಕ ಪರೀಕ್ಷೆಯಲ್ಲಿ ಎಕ್ಸಾಮಿನರ್, ಈ ಪ್ರಶ್ನೆಗಳನ್ನು ಸಿದ್ಧ ಮಾಡಿದ ಎಕ್ಸಾಮಿನರ್ ಇದ್ದಾರಲ್ಲ, ಅವರೇ ಆ ಪರೀಕ್ಷೆಗೆ ಉತ್ತರ ಹೇಳ್ಕೊಡಬೇಕು. ಆತ್ಮಿಕ ಪರೀಕ್ಷೆಯಲ್ಲಿ ಸಾಧ್ಯವಾದರೆ ಅವರೇ ನಮ್ಮ ಕೈ ಹಿಡಿದು ಬರೀಬೇಕು ಆತ್ಮಿಕ ಪರೀಕ್ಷೆಯಲ್ಲಿ. ಇಲ್ಲದಿದ್ದರೆ ಫೇಲ್. ಅವ್ರನ್ನ ಬಿಟ್ಟು ನಾವು ಪರೀಕ್ಷೆ ಬರೆದರೆ ಫೇಲ್. ಯಾಕಂದರೆ ನನ್ನ ಬಿಟ್ಟು ನೀವು ಏನೂ ಮಾಡಲಾರಿರಿ ಎಂಬುದಾಗಿ ಯೋಹಾನ 15:5 ಹೇಳಿದ ಪ್ರಕಾರ ಸಕಲ ವಿಧವಾದ ಸತ್ಯಕ್ಕೆ, ಸಕಲ ವಿಧವಾದ ಕ್ವಶ್ಚನ್ ಪೇಪರ್ಗೆ, ಪರೀಕ್ಷೆಗೆ ಆತನು ನಡೆಸುವ ಆತನಾಗಿದ್ದಾನೆ. ನಮ್ಮ ಸಹಕಾರನೂ ಬೇಕು. ನಂಬಿಕೆ, ಭರವಸೆ, ಪ್ರೀತಿ ಇತ್ಯಾದಿ, ಪಶ್ಚಾತ್ತಾಪ ಇತ್ಯಾದಿ. ಆದರೆ ದೇವರ ಸಹಾಯವು, ದೇವರ ಕೃಪೆಯು, ದೇವರ ಬಲವು, ದೇವರ ನಡೆಸುವಿಕೆ, ದೇವರ ಮಾರ್ಗದರ್ಶನ ಅದು ಕೂಡ ಇರ್ತದೆ. 4ನೇದಾಗಿ ದೇವರ ಪ್ರೀತಿಯ 17 ಪ್ರಕಟಣೆಗಳನ್ನು ನೋಡಿಕೊಳ್ತಾ ಇದ್ದೇವೆ. 3 ನಾವು ನೋಡಿದ್ವಿ. ಈಗ 4ನೇದಾಗಿ ದೇವರು ಹೇಳ್ಕೊಡ್ತಾ ಇರುವಂಥ ಪ್ರಾರ್ಥನೆ ಏನಂದರೆ, ನಮ್ಮ ಸ್ತೋತ್ರಗಳೆಂಬ ಹೋರಿಗಳನ್ನು ಅರ್ಪಿಸುವೆವು, ಸ್ತೋತ್ರ ಅರ್ಪಿಸ್ತೇವೆ ಎಂಬುದಾಗಿ ಹೇಳ್ರಿ ಅಂತ ಪ್ರಾರ್ಥನೆ ದೇವರು ಹೇಳ್ಕೊಡ್ತಿದ್ದಾರೆ. ಆಮೇಲೆ ಇನ್ನೊಂದು 3ನೇ ವಚನದಲ್ಲಿ ಇನ್ನೊಂದು ಮಾತನ್ನು ಕೊಡೋ ಪ್ರಾರ್ಥನೆಯಲ್ಲಿ ದೇವರು ಹೇಗೆ ಪ್ರಾರ್ಥನೆ ಮಾಡಬೇಕು ತನಗೆ ಅಂತ ಹೇಳ್ಕೊಡ್ತಿದ್ದಾರೆ ತನ್ನ ಜನಕ್ಕೆ. ಅದೇನೆಂದರೆ, ಅಶೂರ್ಯವು ನಮ್ಮನ್ನು ರಕ್ಷಿಸುವುದೆಂದು ನಂಬೋದಿಲ್ಲ. ನಂಬಿದ್ವಿ, ಆದರೆ ಈಗ ಪ್ರಾರ್ಥನೆ ಮಾಡುವಾಗ ನಾವು ನಂಬೋದಿಲ್ಲ ಅಂತ ಹೇಳ್ರಿ ಅಂತ ದೇವರು ಹೇಳ್ತಾರೆ. ನಂಬೇವು. ಅದು ನೋಡುವುದಾದರೆ 5ನೇದು. 6ನೇದಾಗಿ ಐಗುಪ್ತದ ಕುದುರೆಗಳನ್ನು ಹೆತ್ತೆವು, ನಮ್ಮ ಕೈ ಕೆಲಸದ ಬೊಂಬೆಗಳಿಗೆ ನೀವು ನಮ್ಮ ದೇವರುಗಳು ಎಂದು ಹೇಳೆವು. ಸೃಷ್ಟಿಗೆ ಸೃಷ್ಟಿಕರ್ತನ ಸ್ಥಾನವನ್ನು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು, ಆ ರೀತಿಯಾಗಿ ಇನ್ನು ನಾವು ಹೇಳುವುದಿಲ್ಲ ಎಂಬುದಾಗಿ ಆ ಪ್ರೇಯರ್ ಮಾಡ್ರಿ ಅಂತ ತಂದೆ ದೇವರು ಇಸ್ರಾಯೇಲರಿಗೆ, ದೇವ ಜನರಿಗೆ ಹೇಳ್ಕೊಡ್ತಿದ್ದಾನೆ ರೀ. ಆನಂತರ ನೋಡುವಾಗ ದೇವರು ಹೇಳುವಂಥದ್ದು ಇನ್ನೊಂದು ಮಾತು ಕೂಡ. ಅದೇನಂತ ಹೇಳಿದರೆ, ನೀನೇ ಐಗುಪ್ತದ ಕುದುರೆಗಳನ್ನು ಹೆತ್ತೆವು, ನಮ್ಮ ಕೈ ಕೆಲಸದ ಬೊಂಬೆಗಳಿಗೆ ಆ ರೀತಿಯಾಗಿ ಇವೆಲ್ಲ ಹೇಳಿಬಿಟ್ಟು ಅನಂತರ ಮುಂದೆ ಇನ್ನೊಂದು ಹೇಳ್ಕೊಡ್ತಿದ್ದಾರೆ, ನೀನೇ ಅನಾಥರನ್ನು ಕರುಣಿಸುವಿ. ನೋಡ್ರಿ, ಈ ಪ್ರೇಯರ್ನಲ್ಲಿ ಅನಾಥರಿಗೆ ಒಂದು ಪ್ಲೇಸ್ ಸಿಕ್ತು. ಈ ಪ್ರಾರ್ಥನೆಯಲ್ಲಿ ದೇವರು ಹೇಳ್ಕೊಡುವಂಥ ಪ್ರಾರ್ಥನೆಯಲ್ಲಿ ಕರುಣೆಗೆ ಒಂದು ಅವಕಾಶ ಸಿಕ್ತು, ಒಂದು ಮಾತು ಸಿಕ್ತು.
ಆದ ಕಾರಣ ದೇವರು ಹೇಳ್ತಿದ್ದಾರೆ, ನೀನೇ ಅನಾಥರನ್ನು ಕರುಣಿಸುವಿ ಎಂಬುದಾಗಿ ಅರಿಕೆ ಮಾಡಿಕೊಳ್ಳ್ರಿ, ಆ ರೀತಿಯಾಗಿ ಪ್ರೇಯರ್ ಮಾಡಿಕೊಳ್ಳ್ರಿ ಅಂತ ದೇವರು ಹೇಳ್ತಿದ್ದಾರೆ. ಸರಿ, ಅನಂತರ ಇನ್ನೊಂದು ವಿಷಯ, ದೇವರ ಪ್ರೀತಿ. ಇದು ಖಂಡಿತವಾಗಿ ಕರುಣೆ ಬಗ್ಗೆ ದೇವರು ಕರುಣೆಯನ್ನು ಪ್ರಾರ್ಥನೆಯಲ್ಲಿ ಒಳಪಡಿಸಿ ಪ್ರಾರ್ಥನೆ ಮಾಡಿಕೊಳ್ಬೇಕಂತ ಹೇಳಿದಾದರೆ ಅದು ದೇವರ ಪ್ರೀತಿಯ ಪ್ರಕಟಣೆ ಅಲ್ಲದೆ ಇನ್ನೇನು. ದೇವರ ಪ್ರೀತಿಯ 17 ಪ್ರಕಟಣೆಗಳು, ಪ್ರೀತಿಯ 17 ಪ್ರಕಟಣೆಗಳು, 17 ಎಕ್ಸ್ಪ್ರೆಷನ್ಸ್ ಆಫ್ ಗಾಡ್ಸ್ ಲವ್. ಅದರಲ್ಲಿ ಇನ್ನೊಂದನ್ನು ಕೂಡ ನಾವು ನೋಡಿಕೊಳ್ಳೋಣ. ಅದೇನಂತ ಹೇಳಿದರೆ, ದೇವರು ಹೇಳ್ತಾರೆ, ನಾನು ನನ್ನ ಜನರ ಭ್ರಷ್ಟತ್ವವನ್ನು ಪರಿಹರಿಸಿ. ವಾವ್! ದೇವರ ಪ್ರೀತಿಯ ಪ್ರಕಟಣೆಯನ್ನು, ನಾನು ನನ್ನ ಜನರ ಬ್ಯಾಕ್ಸ್ಲೈಡಿಂಗ್, ಭ್ರಷ್ಟತ್ವ, ನನ್ನಿಂದ ತೊಲಗಿ ತಿರುಗಿ ಬಿಟ್ಟು ಹೋಗಿರುವಂಥ ಅಪನಂಬಿಗಸ್ತಿಕೆ, ಅನ್ಫೇತ್ಫುಲ್ನೆಸ್, ಅದನ್ನು ದೇವರು ಹೇಳ್ತಾರೆ ಪರಿಹಾರ ಮಾಡ್ತೀನಿ ನಾನು. ಅವ್ರಿಗೆ ಮಾಡಲಿಕ್ಕಾಗಲ್ಲ ಅಂತ ದೇವ್ರಿಗೆ ಗೊತ್ತಾದ ಕಾರಣ ಪರಿಹಾರ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಮಾಡಿಬಿಟ್ಟು ದೇವರು ಇನ್ನೊಂದು ಮಾತನ್ನು ಹೇಳ್ತಾರೆ. ಅದೇನಂತ ಹೇಳಿದರೆ, ಅವರನ್ನು ಮನಪೂರ್ವಕವಾಗಿ ಪ್ರೀತಿಸುವೆನು. ವಾವ್ ವಾವ್ ವಾವ್! ದೇವರು ಹೇಳ್ತಾರೆ, ನಮ್ಮನ್ನು ಮನಪೂರ್ವಕವಾಗಿ. ದೇವರು ಮತ್ತಾಯ 22, 37, 39ನೇ ವಚನದಲ್ಲಿ ಹೌದು ಪ್ರಧಾನವಾದ ಆಜ್ಞೆ ಅದೇನೆಂದರೆ ದೇವರನ್ನು ಮನಪೂರ್ವಕವಾಗಿ ಪ್ರೀತಿಸುವುದು. ಆದರೆ ದೇವರು ಹೇಳ್ತಾರೆ, ನಾನು ನನ್ನ ಜನರನ್ನು ಮನಪೂರ್ವಕವಾಗಿ ಪ್ರೀತಿಸುವೆನು. ಆ ರೀತಿಯಾಗಿ ಹೇಳಿಬಿಟ್ಟು ದೇವರು ಇನ್ನೊಂದು ಮಾತನ್ನು ಹೇಳ್ತಾರೆ, ನನ್ನ ಕೋಪವು ಅವರ ಕಡೆಯಿಂದ ತೊಲಗಿ ಹೋಯಿತು, ಹೋಗುವುದಲ್ಲ ಹೋಯಿತು. ಇದು ಪ್ರೀತಿಯ ಪ್ರಕಟಣೆ. ಪ್ರಿಯರೇ, ದೇವರ ಪ್ರೀತಿಯ ಪ್ರಕಟಣೆ ಏನಂತ ಹೇಳಿದ್ರೆ, ದೇವರು ನಮ್ಮನ್ನು ಮನಪೂರ್ವಕವಾಗಿ ಪ್ರೀತಿಸುವುದಾಗಿ ಹೇಳ್ತಾನೆ. ಅಂದರೆ 100% ನಾನು ಪ್ರೀತಿಸ್ತೇನೆ. ಈ ಮನಪೂರ್ವಕ ಅಂತ ಹೇಳಿದ ತಕ್ಷಣ ಒಂದು ವಿಷಯ ನಾನು ಹೇಳಬೇಕು. ಅದು ಹೀಬ್ರೂ ಭಾಷೆಯಲ್ಲಿ ಈ ಮನಪೂರ್ವಕ ಅನ್ನುವಂಥ ಪದ ನದಾಬ್ ಅಥವಾ ನದಾಭ ಅಂತ ಹೇಳ್ಬಿಟ್ಟು ಒಂದು ಹೀಬ್ರೂ ಪದ ಬಳಸಲಾಗಿದೆ. ಮನಪೂರ್ವಕವಾಗಿ ಅದರ ಅರ್ಥ ಏನಂದರೆ ಸಮೃದ್ಧಿಯಾಗಿ ಪ್ರೀತಿಸುವೇನು, ಅಥವಾ ಉಚಿತವಾಗಿ ಪ್ರೀತಿಸುವೇನು, ಸ್ವಯಂ ನಿಯಂತ್ರಿತನಾಗಿ ಪ್ರೀತಿಸುವೇನು, ಇಚ್ಛಾಪೂರ್ವಕವಾಗಿ ಪ್ರೀತಿಸುವೇನು, ಇದ್ದಕ್ಕಿದ್ದಂತೆ ಪ್ರೀತಿಸುವೇನು, ಅಥವಾ ನಿಬಂಧನೆ ರಹಿತವಾಗಿ ಪ್ರೀತಿಸುವೇನು. ಅನ್ಕಂಡೀಷನಲಿ ಐ ವಿಲ್ ಲವ್. ಹೌದು, ಅಂದ ಹಾಗೆ ಈ ಪ್ರೀತಿ ಅನ್ನೋ ಪದ ಹೀಬ್ರೂ ಭಾಷೆಯಲ್ಲಿ ಏನಾಗಿದೆ ಅಂದರೆ ಅಹಾಬ್. ನಮಗೆ ಗೊತ್ತಿದೆ ಅಹಾಬ್ ಅಂತ ಹೇಳ್ಬಿಟ್ಟು, ಅಹಾಬೇ ಅಥವಾ ಅಹಾಬ್ ಅನ್ನುವಂಥ ಪದ ಪ್ರೀತಿಯ ಒಂದು ಮೂಲ ಭಾಷೆಯಲ್ಲಿ ಬಳಸಿದಂಥ ಒಂದು ಪದ. ಅದರ ಅರ್ಥ ವಾತ್ಸಲ್ಯ, ಅದರ ಅರ್ಥ ಸ್ನೇಹಿತ. ನಾನು ಸಂಪೂರ್ಣವಾಗಿ ಅಥವಾ ಮನಪೂರ್ವಕವಾಗಿ ಪ್ರೀತಿಸುವನೆಂದರೆ ನಾನು ಅವರನ್ನು ಮನಪೂರ್ವಕವಾಗಿ ಸ್ನೇಹಿತರನ್ನಾಗಿ ಮಾಡಿಕೊಳ್ಳುವೆನು ಎಂಬ ಅರ್ಥ ಕೂಡ ಅದರಲ್ಲಿ ಬರುವಂಥದ್ದಾಗಿದೆ. ಸರಿ, ನನ್ನ ಕೋಪವು ಅವರ ಕಡೆಯಿಂದ ತೊಲಗಿ ಹೋಯಿತು ಎಂಬುದಾಗಿ ದೇವರು ಹೇಳಿದರು. ಸುಮಾರು 11 ಪ್ರೀತಿಯ ಪ್ರಕಟಣೆಗಳು ಲಭ್ಯವಾಗಿದೆ ಈಗಾಗಲೇ. ಇನ್ನು ಕೆಲವು ನೋಡಿಕೊಳ್ಳೋಣ. 12ನೇದಾಗಿ ದೇವರು ಹೇಳ್ತಾರೆ 5ನೇ ವಚನದಲ್ಲಿ, ನಾನು ಇಸ್ರಾಯೇಲಿಗೆ ಇಬ್ಬನಿ ಅಂತಾಗುವೆನು. ವಾವ್! ಇಬ್ಬನಿ ಭಾಳ ಫ್ರೆಶ್ ಆಗಿರ್ತದೆ. ಅದರಿಂದ ವಾತಾವರಣ ಬದಲಾಗ್ತದೆ. ಆ ತಾಜಾತನ ದೇವರು ನಮಗಿರುವುದರಿಂದ ನಾವು ಕೂಡ ಇಬ್ಬನಿಯಂತೆ ಫ್ರೆಶ್ ಆಗಿ ಇರ್ತೇವೆ. ಅನಂತರ ನಾವು ಮುಂದೆ ಓದಿದಾಗ ದೇವರು 8ನೇ ವಚನದಲ್ಲಿ, ನಾನು ಅದಕ್ಕೆ ಒಲಿದುಕೊಳ್ತಾನಂತೆ. ಅದು ಕೂಡ ಪ್ರೀತಿಯ ಪ್ರಕಟಣೆ. ಒಲಿದು ಕಟಾಕ್ಷಿಸುವೆನು. ವಾವ್! ಬೇಕು ನಮಗೆ.
ಇಷ್ಟೆಲ್ಲ ದೇವರಿಗೆ ವಿರುದ್ಧವಾಗಿ ಮಾಡಿಬಿಟ್ಟು ನಡ್ಕೊಂಡು ದೇವರಿಗೆ ಬೆನ್ನು ತೋರಿಸಿ ದೇವರನ್ನು ಬಿಟ್ಟವರಾಗಿ ಇರುವಂಥ ನಮಗೆ ದೇವರು ಕಟಾಕ್ಷ ತೋರಿಸಬೇಕಾಗ್ತದೆ. ಯಾಕಂದರೆ ಬೇಕು, ಅದಕ್ಕೆ ನಾವು ಯೋಗ್ಯರಲ್ಲ, ಆದರೂ ಕೂಡ ಆತನು ತೋರಿಸುವ ಆತನಾಗಿದ್ದಾನೆ ಕಟಾಕ್ಷ. ಆನಂತರ ಇನ್ನೊಂದು ಮಾತು, ನಾನು ಸೊಂಪಾದ ತುರಾಯಿ ಮರದಂತಿದ್ದೇನೆ. ತುರಾಯಿ ಮರದಂತೆ ಇರ್ತೇನೆ. ಅದರಿಂದ ಕಟ್ಟಡಗಳು, ಅದರಿಂದ ನೆರಳು, ಅದರಿಂದ ಅನೇಕ ಉಪಯುಕ್ತತೆಗಳು, ಆ ರೀತಿಯಾಗಿ ನಾನು ಇರ್ತೇನೆ ಅಂತ ದೇವರು ಹೇಳ್ತಾರೆ. 8ನೇ ವಚನದ ಕೊನೆ ಭಾಗ, ನನ್ನಿಂದಲೇ ನೀನು ಫಲಿಸುವಿ. ವಾವ್, ನನ್ನಿಂದಲೇ ನೀನು ಫಲಿಸುವಿ. ನಾನು ದ್ರಾಕ್ಷಾ ಬಳ್ಳಿ, ನೀವು ಕೊಂಬೆಗಳು. ನನ್ನನ್ನು ಬಿಟ್ಟು ನೀವು ಏನೂ ಮಾಡಲಾರಿರಿ. ವಾವ್, ಹೌದು, ಆತನಲ್ಲಿ ನೆಲೆಗೊಂಡು ಇರುವುದಾದರೆ ನಾವು ಫಲ ಕೊಡ್ತೀವಿ. ಅದನ್ನೇ ಇಲ್ಲಿ ತಂದೆ ದೇವರು ಕೂಡ ನಮಗೆ ಹೇಳಿದ್ದಾರೆ. ಯೇಸು ಸ್ವಾಮಿ ಯೋಹಾನ 15ರಲ್ಲಿ ಹೇಳಿದಂಥದ್ದು, ನನ್ನಿಂದಲೇ ನೀನು ಫಲಿಸುವಿ, ನನ್ನ ಬಿಟ್ಟು ನೀವು ಏನೂ ಮಾಡಲಾರಿರಿ, ನನ್ನ ಬಿಟ್ಟು ನೀವು ಫಲಿಸಲಾರಿರಿ ಅಂತ ಅರ್ಥ. ಅದು ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಕೂಡ ನನ್ನಿಂದಲೇ ನೀನು ಫಲಿಸುವಿ ಎಂಬುದಾಗಿ ಆ ರೀತಿಯಾಗಿ ಹೇಳಿಬಿಟ್ಟು ದೇವರು ಇನ್ನೊಂದು ಮಾತನ್ನು ಹೋಶೇಯನ ಗ್ರಂಥ 14ನೇ ಅಧ್ಯಾಯದ 9ನೇ ವಚನದಲ್ಲಿ ಹೇಳೋದನ್ನು ನಾವು ನೋಡಿಕೊಳ್ಳೋಣ. ಯೆಹೋವನ ಮಾರ್ಗಗಳು ರುಜುವಾದವುಗಳು. ಅದು ಕೂಡ ದೇವರ ಪ್ರೀತಿಯನ್ನು ಪ್ರಕಟಿಸ್ತದೆ. ದೇವರು ಮತ್ತೆ 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 ಕೀರ್ತನೆ 25ರಲ್ಲಿ ಆತನು ತನ್ನ ಮಾರ್ಗವನ್ನು ದೀನರಿಗೆ ತಿಳಿಯಪಡಿಸುವ ಆತನಾಗಿದ್ದಾನೆ. ಮೋಶೆಗೆ ತನ್ನ ಮಾರ್ಗವನ್ನು ಕೀರ್ತನೆ 103:7ರಲ್ಲಿ ತಿಳಿಯಪಡಿಸಿದ ಆತನಾಗಿದ್ದಾನೆ. ಯೇಸು ಕರ್ತನು ಕೂಡ ಯೋಹಾನ 14:6ರಲ್ಲಿ ತಾನೇ ಮಾರ್ಗವೆಂದು ತಿಳಿಯಪಡಿಸಿದನು. ಮೋಶೆಗೆ ವಿಮೋಚನಕಾಂಡ 33ರಲ್ಲಿ ನಿನ್ನ ಮಾರ್ಗವನ್ನು ನನಗೆ ತೋರಿಸು ಅಂತ ಹೇಳಿದಾಗ ದೇವರು ತೋರಿಸಿಕೊಟ್ನು. ಇಲ್ಲಿ ಕೂಡ ಆತನ ಮಾರ್ಗಗಳು ರುಜುವಾದವುಗಳು. ಮೋಶೆ, ದಾವಿದ ಮತ್ತು ಯೇಸು ಕರ್ತನ ಶಿಷ್ಯರು ಎಲ್ಲರಿಗೂ ಗೊತ್ತಾಯಿತು ಅದು ರುಜುವಾದವುಗಳಂತ. ಕೊನೆಯದಾಗಿ ಅವುಗಳಲ್ಲಿ ಸನ್ಮಾರ್ಗಿಗಳು ನಡೆಯುವರು. ಹೋಶೇಯನ ಗ್ರಂಥ 14ನೇ ಅಧ್ಯಾಯದ ಕೊನೆಯ ವಚನದಲ್ಲಿ 9ನೇ ವಚನದಲ್ಲಿ ದೇವರ ಪ್ರೀತಿಯ 17ನೇ ಪ್ರಕಟಣೆ ಇದೆ. ಅದೇನೆಂದರೆ, ಸನ್ಮಾರ್ಗಿಗಳನ್ನು ದೇವರು ತನ್ನ ಮಾರ್ಗಗಳಲ್ಲಿ ನಡೆಯುವಂತೆ ಪವಿತ್ರಾತ್ಮನ ಮೂಲಕ ಸಹಾಯ ಮಾಡುವಂಥದ್ದು. ಆ ರೀತಿಯಾಗಿ ನಾವು ದೇವರ ಪ್ರೀತಿಯ ಈ 17 ಪ್ರಕಟಣೆಗಳನ್ನು ಅನುಭವಿಸಿ ಇತರರಿಗೂ ತಿಳಿಸುವಂತೆ ಆಗಲಿ. ಹೌದು, 14ನೇ ಅಧ್ಯಾಯ ಹೋಶೇಯನ ಗ್ರಂಥವನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.